ಒಂದು ಪ್ರಶ್ನೆ ಬಂದು, ಈಗ ಹೊಸದಾಗಿ ಒಂದು ಕಂಪನಿ ಶುರು ಮಾಡ್ತಾರೆ, ಸಣ್ಣದಾಗಿ ಸ್ಟಾರ್ಟ್ಅಪ್ ಕಂಪನೀಸ್. ಅವ್ರು ಬಂದು ಪಾರ್ಟ್ಸ್ ಗಳನ್ನ ತರಿಸಿ ಅಸೆಂಬ್ಲಿ ಮಾಡಿ ಜಸ್ಟ್ ಅಸೆಂಬಲ್ಡ್ ವೆಹಿಕಲ್ ನ ಬಿಡ್ತಾರೆ. ಪಾರ್ಟ್ಸ್ ಗಳು ಬೇರೆ ಬೇರೆ ಕಡೆಯಿಂದ ತರಿಸಿರೋದು. ಅದಕ್ಕೆ ಈಗ ರೋಡ್ ಬಿಡ್ಬೇಕು ಅಂದ್ರೆ ಏನೇನ್ ಪರ್ಮಿಷನ್ ತಗೋಬೇಕು? ಬೇಸಿಕಲಿ ಯಾವ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು? ನೋಡಿ, ಉತ್ಪಾದನೆ ಮತ್ತು ನೀವು ಹೇಳಿದ್ರಿ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇವತ್ತು ಬಿಡಿ ಭಾಗಗಳನ್ನ ನೀವೆಲ್ಲಿಂದಾದ್ರೂ ಇಂಪೋರ್ಟ್ ಮಾಡ್ಕೋಬಹುದು. ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಇದೆ. ಆದರೆ ಇವನ್ನ ಅಸೆಂಬಲ್ ಮಾಡೋದಕ್ಕೆ ಅಂತ ನಿಮ್ಮದೇ ಆದಂಥ ಒಂದು ಕಾರ್ಖಾನೆ ಅಂತ ಇರುತ್ತೆ, ನಿಮ್ಮದೇ ಆದಂಥ ಒಂದು ಮೂಲಭಾಗದಲ್ಲಿ ಅವನ್ನೆಲ್ಲ ಅಸೆಂಬಲ್ ಮಾಡೋದಕ್ಕೆ ನಿಮ್ಮದು ಒಂದು ವ್ಯವಸ್ಥೆ ಅಂತ ಇರುತ್ತೆ. ನೀವು ಅದಕ್ಕೆ ಲೈಸೆನ್ಸ್ ತಗೋಬೇಕಾ? ಆಯಿತು. ನೀವು ಅಸೆಂಬಲ್ ಮಾಡ್ಬೇಕಾದ್ರೆ ಏನನ್ನ ಅಸೆಂಬಲ್ ಮಾಡ್ತೀರಾ? ನೀವು ಯಾವುದೋ ಒಂದು ಕಾರು ಅಥವಾ ಒಂದು ಟೂ ವೀಲರು ಅಥವಾ ಒಂದು ಇ ರಿಕ್ಷಾ, ಯಾವುದೋ ಒಂದು ವೆಹಿಕಲ್ ಅಂತ ಇದೆ, ಇದನ್ನು ತಗೊಳ್ತೀರಿ. ನೀವು ಅದನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ನಿಮ್ಮ ಇದು ವೆಹಿಕಲ್ಲು ಇಂಜಿನ್ ಕೆಪಾಸಿಟಿ ಮೋಟಾರ್ ವೆಹಿಕಲ್ ಅನ್ನೋ ವ್ಯಾಖ್ಯಾನದ ಒಳಗಡೆ ಬರ್ತಕ್ಕಂಥ ವಾಹನ ಆದರೆ ನೀವು ಕಡ್ಡಾಯವಾಗಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮುಖಾಂತರನೇ ಅದು ನಿಮ್ಮ ಪ್ರಾಮಾಣೀಕೃತವಾಗಿ ನಂತರ ಅದು ದೇಶದಲ್ಲಿ ನೋಂದಣಿಗೆ ಬರಬೇಕು. ಅಂದ್ರೆ ಅಲ್ಲಿ ಫಸ್ಟ್ ಅಲ್ಲಿ ಕಳಿಸ್ತೇಬೇಕು. ನೀವೇನು ತಯಾರು ಮಾಡ್ತಿರಲ್ಲ, ಆ ತಯಾರು ಮಾಡಿದಂಥ ವಾಹನವನ್ನ ಅಲ್ಲಿಗೆ ನೀವು ಪ್ರೋಟೋಟೈಪ್ನ ಕಳಿಸ್ಬೇಕಾಗತ್ತೆ. ಆಮೇಲೆ ನೀವೇನೇನು ಅದ್ರ ಪ್ಯಾರಾಮೀಟರ್ಸ್ ಇರುತ್ತೆ, ಇದ್ರ ಇಂಜಿನ್ ಕೆಪಾಸಿಟಿ ಎಷ್ಟು, ಮೋಟರ್ ಕೆಪಾಸಿಟಿ ಎಷ್ಟು, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು, ಇದ್ರ ಹೈಟ್ ಎಷ್ಟು, ಇದ್ರ ವಿಡ್ತ್ ಎಷ್ಟು, ಇದ್ರ ಪೇಲೋಡ್ ಎಷ್ಟಿದೆ, ಇದ್ರ ಅನ್ಲೇಡನ್ ವೆಯ್ಟ್ ಎಷ್ಟಿದೆ, ಇದ್ರ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಏನಿದೆ, ಅದ್ರ ಸ್ಟ್ಯಾಂಡರ್ಡ್ಸ್ ಏನು, ಸೇಫ್ಟಿ ಫೀಚರ್ಸು, ಇದ್ರ ಟೈರ್ ಸೈಜು, ಅದ್ರ ಟೈರ್ ಅಂದ ಪ್ರತಿಯೊಂದು ಒಂದು ಭಾಗಗಳ ಗುಣಮಟ್ಟಗಳನ್ನು ಕೂಡ ಪ್ಯಾರಾಮೀಟರ್ಸ್ನ ಸರ್ಟಿಫೈ ಮಾಡೋದಕ್ಕೆ ಅದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಗೆ ನೀವು ಒಂದು ಪ್ರೋಟೋಟೈಪ್ ಮಾಡಿ ಕಳಿಸ್ಕೊಡ್ತೀರಾ. ನೀವು ಒಂದನ್ನು ಸ್ಯಾಂಪಲ್ ಮಾಡಿ ಕಳಿಸ್ತೀರಾ. ಅದು ARI ಅಥವಾ CIRT ಅಥವಾ ನಾಟ್ರಾಕ್ಸ್ ಇರ್ಬೋದು. ಈ ಥರ ದೇಶದಲ್ಲಿ ಪ್ರಾಮಾಣೀಕೃತಿಸೋದಕ್ಕೆ ಬೇಕಾದಂಥ ಕೆಲವು ತಾಂತ್ರಿಕವಾಗಿ ಮತ್ತು ಬಹಳ ಪರಿಣತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಬಹಳ ಕಠಿಣವಾದ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ಸಂಸ್ಥೆಗಳು ಒಳಪಡಿಸಿ ಅವಕ್ಕೆ ಪ್ರಾಮಾಣೀಕರಣ ನೀಡೋದಕ್ಕೆ ಅಂತ ಹಲವಾರು ಸಂಸ್ಥೆಗಳು ಇದ್ದಾವೆ. ಅಲ್ಲಿಗೆ ಹೋಗಿ ಆ ಒಂದು ಸಂಸ್ಥೆಗಳಿಂದ ಮಿನಿಸ್ಟ್ರಿ ಆಫ್ ರೋಡ್ಸ್ ರಿಪೋರ್ಟ್ ಕಳಿಸ್ತಾರೆ. ಅಲ್ಲಿ ಏನಾದ್ರೂ ಆ ಗುಣಮಟ್ಟ ಇಲ್ಲ ಅಂತಂದರೆ ಅದು ಅಲ್ಲಿ ಫೇಲ್ಯೂರ್ ಆಗಿ ಇಂಥ ಒಂದು ಇದರಲ್ಲಿ ಈಗ ಒಂದು ಗಾಡಿನಲ್ಲಿ 4 ಅದರಲ್ಲಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ದೋಷ ಇದೆ, ಇದನ್ನು ನಾವು ಸರ್ಟಿಫೈ ಮಾಡಿಲ್ಲ, ಇದನ್ನ ಈ ಪ್ಯಾರಾಮೀಟರ್ಸ್ನ ನೀವು ಏನು ಕೊಟ್ಟಿದ್ರಲ್ಲ ಇದನ್ನ ಮೀಟ್ ಆಗ್ತಾ ಇಲ್ಲ, ಇಲ್ಗೂ ಮ್ಯಾಚ್ ಆಗ್ತಾ ಇಲ್ಲ, ನೀವು ಹೇಳಿರೋದೇ ಒಂದು ಅಲ್ಲಿರ್ತಕ್ಕಂಥದ್ದೇ ಒಂದೊಂದು, ಈ ಪ್ರತಿಯೊಂದನ್ನು ಕೂಡ ಅವರು ವಾಪಸ್ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಅದು ಕರೆಕ್ಷನ್ ಆಗಿ ಅಸಲ್ಪಡಿಸಿದ ಮೇಲೆ ತಿರ್ಗಾ ಒಂದು ಕರ್ಸೋದಕ್ಕೆ ಹೋಗುತ್ತೆ. ಸುಮ್ಮನೆ ಎಲ್ಲೋ ಕೂತ್ಬಿಟ್ಟು ಇವ್ರು ಕಳಿಸಿದ್ರು ಅವರು ಇದನ್ನ ಆಗೋದಿಲ್ಲ. ನೋಡಿ, ಒಂದು ಸರಿ ಅದು ಇದಾದ ನಂತರ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟು ದೇಶದ ಎಲ್ಲ ನೋಂದಣಿ ಪ್ರಾಧಿಕಾರಗಳಿಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮೂಲಕ ನೋಡಿ ಇದನ್ನು ನಾವು ಸರ್ಟಿಫೈ ಮಾಡಿದ್ದೀವಿ, ದೇಶಾದ್ಯಂತ ಈ ವಾಹನವನ್ನು ಇದನ್ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಅನುಮತಿ ನೀಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿನವರೆಗೂ RTO ಆಫೀಸ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು RTO ಆಫೀಸ್ಗೆ ಬರೋದು ಯಾವುದು ಅಂತ ನೀವು 250 cc ಅಲ್ಲ 250 ವ್ಯಾಟ್ಸು ಅಥವಾ 25 cc ಮ್ಯಾಕ್ಸಿಮಮ್ ಸ್ಪೀಡ್ 25 ಇವಕ್ಕೆಲ್ಲ ಏನು ನೀವು ಯಾವ ಏಜೆನ್ಸಿಗೂ ಅವಶ್ಯಕತೆ ಇಲ್ಲ. ಆದರೆ ನೀವು ಅದು ತಯಾರು ಮಾಡಬೇಕಾದ್ರೆ ಅದೊಂದು ಪ್ರಾಡಕ್ಟ್ ಆಗುತ್ತೆ. ಅದು ಈಗ ಸೈಕಲ್ ತಯಾರಿಕಾ ಕಂಪ್ನಿ ಅಂದರೆ ಆ ಸೈಕಲ್ ತಯಾರಿಕೆ ಮಾಡಬೇಕಾದ್ರೆ ಒಂದು ಲೈಸೆನ್ಸ್ ತಗೋಬೇಕಾ? ಅದಕ್ಕೊಂದು ವ್ಯಾಪಾರ, ಅದಕ್ಕೊಂದು ತಯಾರಿಕೆ ಮತ್ತು ವ್ಯಾಪಾರದ ರೀತಿ ನೀತಿಗಳು ಇಲ್ಲ, ಆ ಕಾನೂನುಗಳೆಲ್ಲ ಅನ್ವಯ ಆಗುತ್ತೆ. ಆದರೆ ಮೋಟಾರು ವಾಹನ ಕಾಯ್ದೆಯ ಮತ್ತು ನಿಯಮಗಳ ಕಾನೂನು ಅನ್ವಯ ಆಗೋದಿಲ್ಲ. ಒಂದು ಸರಿ ಮೋಟಾರು ವಾಹನ ಕಾಯ್ದೆ ನಿಯಮಗಳ ಅನ್ವಯ ಆಗಲ್ಲ ಅಂತಂದ್ರೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮೋಟಾರು ವಾಹನಗಳ ಏನು ಅಧಿನಿಯಮ ಇದು ಪರಿಹಾರದ ಅದು ಬರೋದಿಲ್ಲ. ಅದನ್ನ ಬೇರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಪರಿಹಾರ ತಗೊಳ್ಳೋದಕ್ಕೆ ಬೇರೆ ಕಾನೂನು ಇರ್ಬೋದು ಏನೋ. ಸರ್, ಈಗ 250 ವ್ಯಾಟ್ಸ್ ಹೇಳಿದ್ರಿ. 250 ವ್ಯಾಟ್ಸ್ ನಾನು ಮೋಟರ್ ತಗೊಂಡು ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಅಸೆಂಬ್ಲಿ ಮಾಡ್ತಾ ಇದ್ದೀನಿ. ಬಟ್ ಅದು ರನ್ ಆಗುವಾಗ ಲೋಡ್ ಜಾಸ್ತಿ ಇದ್ದಾಗ ಆಟೋಮೆಟಿಕಲಿ ಜಾಸ್ತಿ ಲೋಡ್ ಕೆಪಾಸಿಟಿಗೆ 300 ವ್ಯಾಟ್ಸ್ ತೋರಿಸಬಹುದು, 350 ವ್ಯಾಟ್ಸ್ ತೋರಿಸಬಹುದು. 250 ವ್ಯಾಟ್ಸ್ ಅದು ಬೈ ಮಾಡಿ ಇಲ್ಲ. ಒಂದು ಪದಾರ್ಥ, ಒಂದು ವ್ಯವಸ್ಥೆ, ಒಂದು ತಾಂತ್ರಿಕ ಮೋಟಾರ್ ಇರ್ಬೋದು, ಅದರ ಮ್ಯಾಕ್ಸಿಮಮ್ ಎಷ್ಟು ಅದು ಸ್ಪೆಸಿಫಿಕೇಶನ್ ಇರುತ್ತೆ. ಈ ಮೋಟಾರ್ ಕೆಪಾಸಿಟಿ ಮ್ಯಾಕ್ಸಿಮಮ್ 250 ವ್ಯಾಟ್ ಅಷ್ಟೇ ಜನರೇಟ್ ಮಾಡೋದು, ಅದಕ್ಕಿಂತ ಮೇಲೆ ಜನರೇಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅದಕ್ಕಿಂತ ಹೆಚ್ಚಿಗೆ ನೀವು ಮಾಡುತ್ತಾರೆ ಅಂದರೆ ಯುವರ್ ಮೋಟಾರ್ ಕೆಪಾಸಿಟಿ ಅದನ್ನೇ ರಿಜೆಕ್ಟ್ ಮಾಡಬೇಕಾಗುತ್ತೆ.
ಈಗ ನಿಮ್ಗೆ ಹೇಳಿದ್ರಿ ಇವಾಗ ಎಲ್ಲ ನಾವು ಇದಕ್ಕೆ ARI ಹೋಗುತ್ತೆ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಗೆ ನೀವು ಹೇಳ್ತೀರಾ ಸರ್ ನಮ್ದು ಇಂಜಿನ್ ಕೆಪಾಸಿಟಿ ಇದು 2000 cc ಇಂಜಿನ್ ಅಂತಂದ್ಮೇಲೆ ಅವ್ರಲ್ಲಿ ಚೆಕ್ ಮಾಡ್ತಾರೆ, ನಿಮ್ಗೆ 2000 ಇದೆಯಾ 2100 ಇದೆಯಾ ಚೆಕ್ ಮಾಡ್ತಾರೆ, ಅಥವಾ 2900 ಅಲ್ಲ 1900 ಇದೆಯಾ ಅಂತ ಚೆಕ್ ಮಾಡ್ತಾರೆ. ನೀವು ಇಲ್ಲೇ ಒಂದು ಹೇಳ್ಬಿಟ್ಟು ಅಲ್ಲೇ ಬೇರೆ ಇದ್ರೆ ಅದು ಪ್ರಾಮಾಣಿಕರ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ನೀವು ಕೊಟ್ಟಿರ್ತಕ್ಕಂಥ ಪ್ಯಾರಾಮೀಟರ್ಸ್ನ ಚೆಕ್ ಮಾಡ್ತಾರೆ, ಅವನ್ನ ಚೆಕ್ ಮಾಡ್ತಾನೆ, ಪೇಪರ್ ಇಟ್ಕೊಳ್ಳಲ್ಲ. ನೀವು ಕೊಟ್ಟಿರೋ ದಾಖಲೆ ಮತ್ತು ಅದಕ್ಕೆ ಟೆಸ್ಟಿಂಗ್ ಏಜೆನ್ಸಿ ಪ್ರತಿಯೊಂದು ಎಷ್ಟು ಪವರ್ ಜನರೇಟ್ ಆಗುತ್ತೆ, ನೀವು ಇಂಜಿನ್ ಕಳಿಸಿದಿರಿ, ಇದ್ರ BHP ಇದು 84 BHP ಅಂತಂದ್ರೆ ಆ 84 BHP ಅದಕ್ಕೆ ರಿಯಲ್ ಅದು ಶಕ್ತಿ ಉತ್ಪಾದನೆ ಮಾಡ್ತಾ ಇದೆಯಾ, ಮ್ಯಾಕ್ಸಿಮಮ್ BHP ಎಷ್ಟು, ಆಮೇಲೆ ಯಾವ RPM ಅಲ್ಲಿ ಎಷ್ಟೆಷ್ಟು BHP ಇದು ಬರ್ತದೆ, ಆಮೇಲೆ ಎಷ್ಟು ಲೋಡ್ ತಗೊಳುತ್ತೆ, ಅದೆಲ್ಲನೂ ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡ್ತಾರೆ. ಅರ್ಥ ಆಯ್ತಲ್ಲ, ನೀವು ರೋಡ್ ಟೆಸ್ಟ್ ಮಾಡೋದು ಬೇರೆ, ಅದು ವಿತಿನ್ ದಿ ಲ್ಯಾಬ್ ಪ್ರತಿಯೊಂದು ಇದನ್ನು ಪ್ರಾಡಕ್ಟ್ ಟೆಸ್ಟ್ ಮಾಡ್ತಾರೆ. ಅಲ್ಲ ಬೆಂಗಳೂರಲ್ಲಿಲ್ಲ, ಯಾವುದು ಪುಣೆ ಇದೆ, ಮಧ್ಯಪ್ರದೇಶ ಇದೆ, ಏನು ರಾಜಸ್ಥಾನು, ಬೇರೆ ಬೇರೆ ಕಡೆ ಇದೆ, ದೇಶದಲ್ಲಿ ಬೇರೆ ಬೇರೆ ಕಡೆ ಇದೆ. ಇಲ್ಲ, ಕರ್ನಾಟಕದಲ್ಲಿ ಇದು ಖಾಸಗಿ ಇರ್ಬೋದು. ಈಗ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಸಣ್ಣ ಪುಟ್ಟ ಬೇರೆ ಏನಾದರೂ ಟೆಸ್ಟಿಂಗ್ ಇದನ್ನ ಮಾಡ್ತಾರೆ ಅನ್ನೋ ಕಾಣುತ್ತೆ. ಬಟ್ ಇವೆಲ್ಲ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಸಂಬಂಧಪಟ್ಟಂತೆ ಎಲ್ಲ ಅಲ್ಲೇನೆ. ಪುಣೆ ARI ಆಟೋಮೋಟಿವ್ ರಿಸರ್ಚ್ ಆಫ್ ಅಸೋಸಿಯೇಷನ್ ಅಂತ ಬರುತ್ತೆ, ಸಾಮಾನ್ಯವಾಗಿ ತುಂಬ ಹಳೇದು. ಈಗ ನಾಟಾಕ್ಸ್ ಅಂತ ಮಧ್ಯಪ್ರದೇಶ, ಅದು ಭಾರಿ ಹೆವಿ ವೆಹಿಕಲ್ಸ್ಗಳೆಲ್ಲನೂ ಅಲ್ಲಿ ರೋಡ್ ಟೆಸ್ಟ್ ಮಾಡ್ತಾರೆ, ಲ್ಯಾಬ್ ಟೆಸ್ಟ್ ಮಾಡ್ತಾರೆ. ಹೇಗೆಂದ್ರೆ ಈಗ ಒಂದು ಕ್ಯಾಬಿನ್ನು, ಈಗ ನೋಡಿ ಇವಾಗೆಲ್ಲ ಟ್ರಕ್ಗಳಲ್ಲಿ ಕಂಪಲ್ಸರಿ AC ಇರಬೇಕು ಅಂತ ಮಾಡಿದ್ದಾರೆ. ಅದು ಎಷ್ಟು ಸ್ಟ್ರೆಂತ್ ಇರಬೇಕು, ಎಷ್ಟು ಸ್ಪೀಡಲ್ಲಿ ಹೋಗಿದ್ರೆ ಅದು ಅವನಿಗೆ ಡ್ರೈವರ್ಗೆ ಇಂಪ್ಯಾಕ್ಟ್ ಇದಾಗಬಾರ್ದು, ಇದೆಲ್ಲನೂ ಟೆಸ್ಟ್ ಇಷ್ಟಕ್ಕೆ ಲಿಮಿಟೇಷನ್ಸ್ ಅಂತ ಇರುತ್ತೆ. ಸರ್ ಅಂತ ಕ್ಯಾಬಿನಲ್ಲಿ ಕೂತ್ಕೊಂಡು ಹೋಗಿ ಹೊಡೆದ್ರೆ ಸಾಯೋದಿಲ್ಲ, ಅಂದ್ರೆ ಎಷ್ಟು ಇಂಪ್ಯಾಕ್ಟ್ಗೆ ಅವನ ಸೇಫ್ಟಿ ಇರುತ್ತೆ. ಈಗ ಸುಮ್ಮನೆ ಈಗ ನಮಗೆ ಈಗ ಲೈಟಾಗಿ ಸುಮ್ಮನೆ ಒಂದು ಸುತ್ತಲಿ ಹಿಂಗೆ ಹೊಡೆದ್ರು ನಮಗೆ ಜೀವ ಹೋಗುತ್ತೆ. ಅಷ್ಟೊಂದು ನಾವು ಇದಾಗಲ್ಲ, ಅಷ್ಟು ಬಂದಾಗಲೂ ನಮಗೆ ಪ್ರೊಟೆಕ್ಷನ್ ಸಿಗಬೇಕು. ನೀವು ಹೋಗ್ಬಿಟ್ಟು ಹಾಗಂದ್ಬಿಟ್ಟು ನಂಗೆ ಪ್ರೊಟೆಕ್ಷನ್ ಇದೆ, ನನಗೆ ಏರ್ ಬ್ಯಾಗ್ ಇದೆ, ಸೀಟ್ ಬೆಲ್ಟ್ ಇದೆ ಅಂದ್ಬಿಟ್ಟು ನೀವು 100 ಕಿಲೋಮೀಟರ್ ಹೋಗಿ ನೀವು ಡ್ಯಾಶ್ ಹೊಡೆದ್ರೆ ನೀವು ಯಾವೇನು ಕೆಲಸಕ್ಕೆ ಬರೋದಿಲ್ಲ ಅಲ್ವಾ. ಇವೆಲ್ಲ ನಮಗೆ ಸಾಧನೆಗಳು ಹೇಗೆ ಅಂತಂದ್ರೆ, ಏನೇ ಈ ಸುರಕ್ಷಿತ ಸಾಧನಗಳು ನಾವು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸು, ಸೀಟ್ ಬೆಲ್ಟ್ಸ್ ಇರ್ಬೋದು, ಏರ್ ಬ್ಯಾಗ್ಸ್ ಇರ್ಬೋದು, ಇನ್ನೇನು ಗಾಡ್ಸ್ ಇದನ್ನು ಮಾಡ್ಕೊಂಡಿರ್ತೀವಿ, ಇವೆಲ್ಲವಕ್ಕೂ ಒಂದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟು ಈಗ ಹೇಳಿ ಏನಂದರೆ, ನೀವು 50 ಕಿಲೋಮೀಟ್ರಲ್ಲಿ ಹೋಗಿ ನೀವು ಅಪಘಾತ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಗಾಡಿ ಜಖಮ್ ಆಗ್ಬೋದು. 75 ಕಿಲೋಮೀಟರ್ ಹೊಡೆದಾಗ ನಿಮಗೆ ಗಾಡಿಗೂ ಡ್ಯಾಮೇಜ್ ಆಗಿ ನಿಮಗೊಂದಷ್ಟು ಇಂಜುರೀಸ್ ಆಗ್ಬೋದು. 100 ಕಿಲೋಮೀಟರ್ ಹೋದಾಗ ನಿಮ್ಗೆ ಜೀವ ಹೋಗ್ಬೋದು. ಇದು ವ್ಯತ್ಯಾಸ. ಈಗ ಇವೇನು ಹಾಕೊಳ್ಳಿಲ್ಲ ಅಂತಂದ್ರೆ ನೀವು 25 ಕಿಲೋಮೀಟರ್ ಹೊಡೆದು ಸತ್ತೋಗ್ಬೋದು. ನೀವು ಸೀಟ್ ಬೆಲ್ಟ್ ಏರ್ ಬ್ಯಾಗ್ ಇಲ್ಲಾಗ 50 ಕಿಲೋಮೀಟರ್ ನೀವು ಸಾಯತಕ್ಕಂಥ ಸಾಧ್ಯತೆ. ನೀವು ಅಷ್ಟಲ್ಲಿ ಹೋದಾಗ ನಿಮಗೆ ಸಣ್ಣ ಪುಟ್ಟ ನೀವು ಹಂಗನ್ಬಿಟ್ಟು ನಾವು 100 ಕಿಲೋಮೀಟರ್ ಹೋಗಿ ನಾನು ಹೊಡೆದ್ರೆ ನನ್ನ ಏರ್ ಬ್ಯಾಗ್ ಕಾಪಾಡುತ್ತೆ, ಸೀಟ್ ಬೆಲ್ಟ್ ಕಾಪಾಡುತ್ತೆ. ಅದಕ್ಕೆ ಅದರದೇ ಆದಂತ ಒಂದು ಇತಿಮಿತಿಗಳು ಪ್ರತಿಯೊಂದು ಇದಕ್ಕೆ ಇರುತ್ತೆ. ಅದಕ್ಕೆ ನಾವೆಲ್ಲನೂ ಸಾಧನಗಳ ಬದಲು ಬುದ್ಧಿಗೆ ನಾವು ಏನಾದ್ರೂ ಬುದ್ಧಿಗೆ ಬದಲಾವಣೆಗಳನ್ನ ತಂದ್ಕೋಬೇಕು. ಬುದ್ಧಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನಾದ್ರೂ ಸಾಧನ ಕಂಡಿಡಿದ್ರೆ ಒಳ್ಳೇದು. ಇವು ತುಂಬಾ ಆಗೋಯ್ತು ಸಾಧನಗಳು, ಈ ಸುರಕ್ಷಿತ ಸಾಧನಗಳು. ಮಾತೆತ್ತಿದ್ರೆ ನಿದ್ದೆ ಬಂದ್ರೆ ಅದಕ್ಕೆ ಏನಾದ್ರು ಒಂದು ಡಿವೈಸ್ ಮಾಡಿದ್ದೀವಿ. ಅಂದ್ರೆ ಎಲ್ಲ ನಾವು ಪ್ರತಿಯೊಂದು ಏನ್ ಮಾಡ್ತಾ ಇದೀವಿ, ನಮ್ಮ ನಿಯಂತ್ರಣ ಎಲ್ಲ ಹೊರಗಡೆ ಇದಕ್ಕೆ ಹೊರಗಿನ ಪ್ರಪಂಚಕ್ಕೆ ಕೊಡ್ತಾ ಇದ್ದೀವಿ. ನಾವು ನಮ್ಮ ಇದಕ್ಕೆ ನಾವೇನು ಇಟ್ಕೋತಾ ಇಲ್ಲ. ನಮ್ಮನ್ನ ನಿಯಂತ್ರಣ ಮಾಡಿಸಕ್ಕೆ ಪ್ರತಿಯೊಂದಕ್ಕೂ ಥ್ರೂ ಸೆನ್ಸಾರ್ನ ನಾವೆಲ್ಲ ಇಟ್ಕೊಡ್ತೇವೆ. ನಾನು ಗಾಡಿಯಲ್ಲಿ ಕೂತ್ಕೊಂಡ್ರೆ ನಾನು ಕುಡಿದಿದ್ದೀನ ಇಲ್ಲ ನನ್ನ ಸೆನ್ಸ್ ಅದು ಹೇಳಬೇಕು. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅದು ಹೇಳಬೇಕು. ನಾನು ಎಷ್ಟು ಲೋಡ್ ಹಾಕೊಂಡಿದ್ದೀನಿ ಅನ್ನೋದನ್ನ ಹೇಳೋದನ್ನ ಅದು ಹೇಳಬೇಕು ಅಲ್ವಾ. ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದಕ್ಕೆ ಅದು ನನಗೆ ವಾರ್ನಿಂಗ್ ಕೊಡಬೇಕು. ಅಂದ್ರೆ ಎಲ್ಲಾನು ಅದೇ ಕೊಡೋದಾದ್ರೆ ವಾಟ್ ಈಸ್ ಯುವರ್ ಡ್ಯೂಟಿ? ಆಮೇಲೆ ಇವೆಲ್ಲನೂ ಒಂದಲ್ಲ ಒಂದು ರೀತಿಯಲ್ಲಿ ಯಾಂತ್ರೀಕೃತ ಮತ್ತು ಈ ಗಣಕೀಕೃತವಾಗಿ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ಗೆ ಬಿಟ್ಟಂಥದ್ದು. ಈ ಪ್ರಾಡಕ್ಟ್ಸ್ಗಳು ಯಾವಾಗ ಬೇಕಾದ್ರೂ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ.
ಅಂಥದ್ದು ನಮ್ಮೆಲ್ಲ ಬುದ್ಧಿಶಕ್ತಿನೂ ನಾವು ಅದ್ರ ಕೈ ಕೊಟ್ಬಿಟ್ಟು ಲಾಸ್ಟಾಗಿ ಫೇಲ್ಯೂರ್ ಆಫ್ ಸ್ಪೋನ್ಸ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಇವೆಲ್ಲ ನಾವು ಮಾಡ್ಕೋಬೇಕು. ಮನುಷ್ಯನ ಮೆದುಳಿಗೆ ಬಿಟ್ಟಂತ ಒಂದು ಶಕ್ತಿಗಳನ್ನೆಲ್ಲ ನಾವು ವಾಹನಗಳಲ್ಲಿಗೆ ಅಳವಡಿಸ್ಬಿಟ್ಟು ಅದು ನಮ್ಗೆ ಹೇಳಲಿ ಅಂತಂದ್ರೆ ಮತ್ತೆ ನಮ್ಮ ಕೆಲಸ ಇನ್ನೇನು, ಡ್ರೈವರ್ ಕೆಲಸ ಏನು ಅಲ್ವಾ? ಇದು ಬಹಳ ಅತಿಯಾದಂತ ಒಂದು ಅವಲಂಬನೆಗಳು ಅಂತ ಅನಿಸುತ್ತೆ. ಕಂಫರ್ಟ್ ಬೇಕು. ಡ್ರೈವ್ ಮಾಡ್ಬೇಕಾದ್ರೆ ಒಂದು ಕಂಫರ್ಟ್ ಬೇಕಾಗತ್ತೆ. ಕಂಫರ್ಟ್ ನಾನು ಡ್ರೈವ್ ಮಾಡ್ಬೇಕಾದ್ರೆ ನಾನು ಆರಾಮಾಗಿ ನಾನು ಒಂದು ಒಳ್ಳೆ ಒಂದು ಫಿಲಿಮ್ ಹಾಕೊಂಡು ನೋಡ್ಕೊಂಡು ಹಾಡು ಕೇಳ್ಕೊಂಡು ಗಹನವಾಗಿ ನಾನು ಅಲ್ಲೇ ಇರ್ತೀನಿ ಅಂತಂದ್ರೆ ಆ ಕಂಫರ್ಟಿನೇ ಕೂಡ ನಮಗೆ ಮುಳುವಾಗುತ್ತೆ ಅಲ್ವಾ? ಈಗ ಕೆಲವರು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ, ಎಸ್ಪೆಷಲಿ ದ್ವಿಚಕ್ರ ವಾಹನಗಳು ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ನೋಡಿದಾಗ ಹಾವಭಾವಗಳು ನೋಡಿದಾಗ ಅವ್ರು ಮರ್ತೇ ಬಿಟ್ಟಿರ್ತಾರೆ. ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಮರ್ತ್ಬಿಡ್ತಾರೆ, ಆಕ್ಷನ್ ಮಾಡ್ತಾ ಇರ್ತಾರೆ. ಬಾಡಿ ಲ್ಯಾಂಗ್ವೇಜ್ಗಳನ್ನೆಲ್ಲ ಬಾಡಿ ಲ್ಯಾಂಗ್ವೇಜ್ ಆಗ್ತಾ ಇರ್ತದೆ. ಆ ಬಾಡಿ ಲ್ಯಾಂಗ್ವೇಜ್ ಹಾಕೋದ್ರ ಜೊತೆಗೆ ಅವರಲ್ಲಿ ಅನೇಕ ಒಂದು ಈ ನವರಸಗಳ ಉತ್ಪಾದನೆಗಳಾಗುತ್ತೆ. ಆ ಸಿಟ್ಟಿರ್ಬೋದು, ನಗು ಇರ್ಬೋದು, ಸಂತೋಷ ಇರ್ಬೋದು, ಏನಾದರೂ ಒಂದು ಆ ಇದರಲ್ಲಿ ಈ ನಾವು ಡ್ರೈವಿಂಗ್ ಮಾಡ್ತಕ್ಕಂಥ ಒಂದು ಕಾನ್ಸಂಟ್ರೇಷನ್ನು ಖಂಡಿತವಾಗ್ಲೂ ಡಿಸ್ಟರ್ಬ್ ಆಗುತ್ತೆ. ನಿಮಗೆ ಡಿಸ್ಟರ್ಬ್ ಇಷ್ಟೇ ಆಗಬೇಕು ಅಂತ ಇಲ್ಲ. ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಒಂದು ಸ್ವಲ್ಪದ್ರಲ್ಲಿ ನಮ್ಗನ್ಸುತ್ತೆ, ನನ್ಗಿತ್ತು ಪರಿಜ್ಞಾನ ಇತ್ತು, ಅವನು ಬಂದು, ಆದರೆ ಅವನು ತಪ್ಪಿರ್ಬೋದು. ನೀವು 100% ಪರಿಜ್ಞಾನ ಇದ್ರೆ ನೀವು ಅವನು ಮಾಡ್ತಕ್ಕಂಥ ಒಂದು ತಪ್ಪನ್ನು ನೀವು ಸರಿಪಡಿಸ್ಕೊಳ್ಳೋಂಥ ಡಿಫೆನ್ಸಿವ್ ಡ್ರೈವಿಂಗ್ ಏನು ಮಾಡ್ಬೋದಾಗಿತ್ತು. ಬಿಕಾಸ್ ಅವನ ನೆಗ್ಲಿಜೆನ್ಸ್ಗೆ ನಿನ್ನ ನೆಗ್ಲಿಜೆನ್ಸ್ ಕೂಡ ಸೇರಿದೆ. ಮೊನ್ನೆ ಯಾವುದೋ ಒಂದು ಜಡ್ಜ್ಮೆಂಟು ಯಾವುದೋ ಒಂದು ನಿನ್ನೆ ಪೇಪರಲ್ಲಿ ನೋಡಿದೆ. ಯಾವುದೋ ಒಂದು ಇದಕ್ಕೆ ಇಲ್ಲಿ ಪರಿಹಾರಗಳನ್ನ ಕೇಳಿದ ಒಂದು 50% ಲೈಸೆನ್ಸು ಇದ್ರ ಬಗ್ಗೆ. ಅದು ನಿನ್ನೆ ಪೇಪರಲ್ಲಿ ಇದೆ, ಅದನ್ನ ಬೇರೆ ಟೈಮ್ ಹೇಳ್ತೀನಿ. ಅದನ್ನು ಬಹಳ ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಅದು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ದಾನೆ ಮತ್ತು ಈ ಒಂದು ಈ ನಿರ್ಲಕ್ಷ್ಯನ 20% ಆಂಬುಲೆನ್ಸ್ ಡ್ರೈವರು ಒಂದು ವೇನಲ್ಲಿ ಬಂದ್ಬಿಟ್ಟು ಅಪಘಾತ ಮಾಡಿದ್ದಾನೆ. ಇನ್ನೊಬ್ಬ ಏನ್ ಮಾಡಿದ್ದಾನೆ, ಅವನ್ ಲೈಸೆನ್ಸ್ ಇಲ್ಲ, ಅದಕ್ಕೆ ಅವ್ನು ಲೈಸೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಇದನ್ನ ಮಾಡಿದ್ರು. ನೆನ್ನೆ ಪೇಪರ್ಲಿ ಡೀಟೇಲ್ ಆಗಿ ನೋಡಿ ಹೇಳ್ತೀನಿ. ನೆನ್ನೆ ಪೇಪರ್ಲ್ಲಿ ಬಂದಿದೆ, ಅದು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಮೊಬೈಲಲ್ಲಿ ಇದೆ, ನಾನು ನಿಮ್ಗೆ ಕಳಿಸ್ತೀನಿ, ಅದು ಓದಿ. ಇವೆಲ್ಲ ಇದೆ, ಭಾಳ ಚೆನ್ನಾಗಿದೆ, ಒಳ್ಳೆ ಜಡ್ಜ್ಮೆಂಟ್ ಅದು. ಇವೆಲ್ಲ ನಮ್ಮ ಜನಗಳಿಗೆ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಇವೆಲ್ಲ ತಿಳಿ ಹೇಳಬೇಕಾಗುತ್ತೆ. ಈಗ ಪರ್ಮಿಷನ್ ಅನ್ನೋದು 250 ವ್ಯಾಟ್ಸ್ ಗಿಂತ ಕಡಿಮೆ ಇದ್ರೆ, 25 cc ಗಿಂತ ಕಡಿಮೆ ಇದ್ರೆ ಬೇಕಾಗಿಲ್ಲ, ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಮಾಮೂಲಿ ಇಂಡಸ್ಟ್ರಿಯಲ್ ಕಾಮರ್ಸ್ ಮಾತ್ರ ಬೇರೆ ಪರ್ಮಿಷನ್. ಸರ್ಕಾರಗಳು ಅಂತಂದ್ರೆ ಸರ್ಕಾರ ಹೇಳಬೇಕು ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನ ಅವ್ರು ಹೇಳಬೇಕು. ಈಗ ನಾವು ಕಂಡಂಗೆ ಇವನ್ನೆಲ್ಲ ಉತ್ಪಾದನೆ ಅಂದ್ರೆ ಇಂಡಸ್ಟ್ರಿ ಕಾಮರ್ಸೇ ಬರೋದು ಮೂಲಭೂತವಾಗಿ. ಮೋಟಾರ್ ವೆಹಿಕಲ್ ಆಕ್ಟ್ ಪರ್ಮಿಷನ್ ಇಲ್ಲ ಬೇಕಿಲ್ಲ. ಅವರು ಇದು ಯಾವಾಗ ಬರುತ್ತೆ, ಸಾರಿಗೆ ಇಲಾಖೆ ಯಾವಾಗ ಬರುತ್ತೆ ಅಂದ್ರೆ, ನೀವು ತಯಾರಿಸಿರ್ತಕ್ಕಂಥ ಪದಾರ್ಥ ಮೋಟಾರು ವಾಹನ ಎನ್ನುವ ಒಂದು ವ್ಯಾಖ್ಯಾನದ ಕೆಳಗಡೆ ಇದ್ರೆ ಮಾತ್ರ ಕಾನೂನುಗಳು ನಿಯಮಗಳು ಅನ್ವಯ ಆಗುತ್ತವೆ, ಇಲ್ಲ ಅಂದ್ರೆ ಆಗಲ್ಲ. ಈಗ ಫೈರ್ ಆರ್ಮ್ಸ್ ಅಂತದೆ. ಫೈರ್ ಆರ್ಮ್ಸ್ ಅಂದ್ರೆ ಲೈಸೆನ್ಸ್ ತಗೋಬೇಕು ಅಂದ್ರೆ ನಿಮಗೆ ವಾಟ್ ಈಸ್ ಫೈರ್ ಆರ್ಮ್ ಅನ್ನೋದು ಒಂದು ಡೆಫಿನೇಷನ್ ಬರುತ್ತೆ, ಗೊತ್ತಾಯ್ತಲ್ಲ. ಈಗ ಕುಟುಂಬಕ್ಕೊಂದು ವ್ಯಾಖ್ಯಾನ ಇರುತ್ತೆ ಅಲ್ವೇ? ಆ ವ್ಯಾಖ್ಯಾನದ ಕೌಟುಂಬಿಕ ಏನೋ ಕಾಯ್ದೆ ಅಂತ ಬರುತ್ತೆ. ನಿಮಗೆ ಆ ಕಾಯ್ದೆಗಳು ನೀವು ಕುಟುಂಬದ ವ್ಯಾಪ್ತಿನಲ್ಲಿ ನಿಮ್ಮದು ವ್ಯಾಖ್ಯಾನದಲ್ಲಿ ನೀವು ಬಂದರೆ ನಿಮಗೆ ಆ ಕಾನೂನುಗಳು ಅನ್ವಯ ಆಗುತ್ತೆ. ನಿಮಗೆ ಅದೇ ರೀತಿ ಮೋಟಾರ್ ವೆಹಿಕಲ್ ಅನ್ನೋ ಒಂದು ವ್ಯಾಖ್ಯಾನದಡಿ ನಿಮ್ಮ ಪದಾರ್ಥ, ನಿಮ್ಮ ವಾಹನ ಬಂದರೆ ನಮ್ಮ ಮೋಟಾರ್ ವಾಹನ ಕಾಯ್ದೆ ಮತ್ತು ನಿಯಮಗಳು ಅನ್ವಯವಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಈಗ ಏರ್ಗನ್ ತಯಾರು ಮಾಡ್ತಾರೆ, ಏರ್ಗನ್ ಹೋಗ್ಬಿಟ್ಟು ಅವನು ಆರ್ಮ್ಸ್ ಆಕ್ಟ್ ಅಲ್ಲಿ ಅವನಿಗೆ ಬರೋದಿಲ್ಲ, ಯಾಕಂದ್ರೆ ಅದ್ರೊಳಗಡೆ ಡಿಫೈನ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಓಕೆ ಸರ್, ಈಗ ಅದೊಂದು ಪ್ರಶ್ನೆ ಇದೆ. ನಾನು ಈಗ ಯಾರ ಹತ್ರನೂ ಬೈ ಮಾಡ್ತೇನೆ, ಚೈನಾ ಪ್ರಾಡಕ್ಟ್ ಯಾವ್ದೋ ಬೈ ಮಾಡ್ತಾ ಇದ್ದೀನಿ, ನನಗೆ ಅವ್ರು ಕೊಡ್ತಾ ಇರೋದು 250 ವ್ಯಾಟ್ಸ್ ಮೋಟರ್ ಅಂತಾನೆ ಕೊಡ್ತಾ ಇದ್ದಾರೆ. ಬಟ್ ನಾನು ಯೂಸ್ ಮಾಡ್ತಾ ಇರೋದು 250 ವ್ಯಾಟ್ಸ್ ಅಂತಾನೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನಾನು ಟೆಸ್ಟಿಂಗ್ ಮಾಡಿರೋದಿಲ್ಲ. ಅದು ಅಕಸ್ಮಾತ್ 400 ವ್ಯಾಟ್ಸ್ ಗೆ ನನಗೆ ಗೊತ್ತಿಲ್ಲ.
ಅದು ಯಾವ ತರ ಇದಾಗುತ್ತೆ? ಇದೇ ಹೇಳಿದ್ದು, ಇದು ಸಾರ್ವಜನಿಕರು ಅದು ತಪ್ಪಲ್ಲ. ಎಲ್ಲಿ ವಿತರಣೆ ಆಗತ್ತಕ್ಕೆ ಮೊದಲೇ ಉತ್ಪಾದನೆ ಆಗತ್ತಲ್ಲ, ಉತ್ಪಾದನೆಯ ಹಂತದಲ್ಲಿ ಇದನ್ನ ಆಗ್ತಕ್ಕಂಥ ತಪ್ಪುಗಳು, ಮಹಾ ತಪ್ಪುಗಳಿವು. ನಮಗೂ ಗೊತ್ತಿರಲ್ಲ. ಹೌದು, ಸಾರ್ವಜನಿಕರಿಗೆ ಏನು ಗೊತ್ತಿಲ್ಲ. ಅಲ್ಲ, ಈಗ ನಾನೇ ಒಂದು ಕಂಪನಿ ನಾನು ಚೈನಾದಿಂದ 250 ವ್ಯಾಟ್ಸ್ ಮೋಟರ್ ಕೊಡಪ್ಪ ಅಂತ ನಾನು ಕೇಳಿದ್ದೀನಿ. ಅವ್ನು 250 ವ್ಯಾಟ್ಸ್ ಅಂದ್ರೆ ನಾನು ಸಪ್ಲೈ ಮಾಡ್ತಾನೆ ಇದ್ದಾರೆ, ನಾ ಅಸೆಂಬ್ಲಿ ಮಾಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಬಟ್ ಆದ್ರೆ 250 ವ್ಯಾಟ್ಸ್ ಆಗಿರಲ್ಲ. ನೋಡಿ, ಈಗ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಅಂತ ಇದೆ. ಇವತ್ತು ಯಾವುದೋ ಪದಾರ್ಥನ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅಂತಂದ್ರೆ, ನಮ್ಗೆ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳೋರು ಎಲ್ಲಾನು ಕಳ್ಳನ್ ಕೂರ್ಸಿದೀವ ನಾವು ಅಲ್ಲೆಲ್ಲ ಬುದ್ಧಿವಂತರೆ ತಾನೇ ಕೂರ್ಸಿರೋದು. ಎಲ್ಲ ವಿಜಿಲೆನ್ಸ್ ಇರುತ್ತೆ, ನೀವೇನು ಸರ್ಟಿಫೈ ಮಾಡಿದಿರಾ ಅದೇ ಬರ್ತಾ ಇದೆ ನಮ್ಮ ದೇಶದೊಳಗಡೆ, ಬೇರೆ ಬರ್ತಾ ಇದೆ ಅಂತ ನೀವು ನೋಡೋದಿಲ್ಲ ಅಂತ. ಅದೆಲ್ಲ ಕಳ್ರು ಯಾರು? ಕಳಿಸೋರ ತಗೊಳಾರ? ಅಲ್ಲಿ ಯಾರು? ಮತ್ತೆ ಅಲ್ಲಿಂದ ನಾವು ಭೇದಿಸ್ಬೇಕಾಗತ್ತೆ. ಮತ್ತೆ ಯಾಕೆ ಅಂತದನ್ನ ಇಂಪೋರ್ಟ್ ಮಾಡ್ಕೊಳ್ಳುವಾಗ ನೀವೇನ್ ಮಾಡ್ತಾ ಇದ್ದೀರಿ? ಮತ್ತೆ ಸಾರ್ವಜನಿಕರು ಪಾಪ ಇದಕ್ಕೇನು ಮಾಡಕ್ ಆಗಲ್ಲ. ನೋಡಿ, ಸಾರ್ವಜನಿಕರ ಹತ್ರ ಬಂದು ಆದ್ಮೇಲೆ ನಾವು ಎಚ್ಚೆತ್ಕೊಂಡು ಸಾರ್ವಜನಿಕರ ಮೇಲೆ ನಾವು ಮುಗಿ ಬೀಳ್ತೀವಿ ಅಂತಂದ್ರೆ ಇದು ಸರ್ಕಾರದ ಎರಡನೇ ತಪ್ಪಿದು. ಯಾವುದೇ ಸರ್ಕಾರಗಳು ಇರ್ಬೋದು, ಜನಗಳ ಮೇಲೆ ಉಪಯೋಗದ ಹಂತದಲ್ಲಿ ಜನಗಳ ಮೇಲೆ ಬಾಣ ಬಿಡೋದ್ರ ಬದಲು ಉತ್ಪಾದನೆಯ ಹಂತದಲ್ಲಿ ಈಗ ನೋಡಿ, ಎಷ್ಟೋ ಸರಿ ನಮಗೆ ಇದನ್ನ ಎಲ್ಲ ಟೈಮ್ ಹೇಳಕ್ ಇಷ್ಟಪಡ್ತೇನೆ. ಎಷ್ಟೋ ಕಾನೂನುಗಳನ್ನ ನಾವು ಜನಗಳ ಮೇಲೆ ಹೇರ್ಬೇಕಾದ್ರೆ ಜನಗಳು ಒದ್ದಾಡಂತ ಟೈಮಲ್ಲಿ ಎಲ್ಲರೂ ಬಂದ್ಬಿಟ್ಟು ಬೀದಿಲಿ ಕೂತು ಎಲ್ಲರೂ ಇದನ್ನೇನು ಪ್ರತಿಭಟನೆ ಮಾಡ್ತಕ್ಕಂಥ ಇದೆ. ನಾನು ಇದೇ ಕೆಲಸವನ್ನ ಕಾನೂನುಗಳನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ಈ ಚರ್ಚೆನ ಬೀದಿಲಿ ಕೂತ್ ಮಾಡೋದ್ರ ಬದಲು ಅವತ್ತು ಕಾನೂನುಗಳನ್ನ, ಶಾಸ್ತ್ರಗಳನ್ನ ರೂಪಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವತ್ತೇ ಚರ್ಚೆ ಮಾಡಿದಿದ್ರೆ ಅಲ್ಲಿನ ಸರು ತಪ್ಪುಗಳು ಹೋಗ್ತಾ ಇದ್ದು. ಯಾವುದು ಚರ್ಚೆ ಆಗ್ತಾ ಇಲ್ಲ. ಯಾವುದೇ ಒಂದು ವಿಚಾರಗಳು ಬಂದಾಗ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಅಥವಾ ತಜ್ಞರ ನಡುವೆ ಯಾವುದನ್ನು ಕೂಡ ಚರ್ಚೆನೇ ಆಗ್ತಾ ಇಲ್ಲ. ಯಾವಾಗ ಚರ್ಚೆಗೆ ಬರ್ತದೆ? ಜನಗಳ ಮಧ್ಯೆ ನಾವು ಕಾನೂನುಗಳನ್ನ ಚಲಾವಣೆ ಮಾಡಬೇಕಾದಾಗ ಆಗ ಚರ್ಚೆಗಳು ಬರ್ತವೆ. ಏನವತ್ತು ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಕೂತು ಸೈನ್ ಮಾಡಿರ್ತಕ್ಕಂಥ ನಮ್ಮನ್ನ ಪ್ರಜಾಪ್ರತಿನಿಧಿ ಅವನು ಸೈನ್ ಮಾಡಿರ್ತಾನೆ ಅವತ್ತು ಬಿಲ್ಗೆ, ಅವನು ಕೂಡ ಇಲ್ಲಿ ಪ್ರತಿಭಟನೆಗೆ ಬಂದು ಕೂತಿರ್ತಾನೆ. ಇದು ನಮ್ಮ ಪ್ರಜಾಪ್ರಭುತ್ವದ ದುರಂತ.